ನಮಸ್ಕಾರ. ಸೋನಿ9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಭಗವಾನ್ ಮಹಾವೀರರ 2673ನೇ ಕಲ್ಯಾಣ ಮಹೋತ್ಸವ ಅಂಗವಾಗಿ ಬೀದರ್ ನಗರದಲ್ಲಿ ತೈಲಚಿತ್ರದ ಭವ್ಯ ಶೋಭಾಯಾತ್ರೆ. ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ಉಗ್ರವಾಗಿ ಖಂಡಿಸಿ ಕಾಂಗ್ರೆಸ್ ನಾಯಕ ಬಕ್ಕಪ್ಪ ಕೋಟೆ. ಬೀದರ್ ಲೋಕಸಭೆ ಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರಿಗೆ ಬೇಷರತ್ ಬೆಂಬಲ ಘೋಷಿಸಿದ ಬೀದರ್ ದಕ್ಷಿಣ ಕ್ಷೇತ್ರದ ಚಂದ್ರ ಸಿಂಗ್ ಹಾಗೂ ಬೆಂಬಲಿಗರು. ನಕಲಿ ದಾಖಲೆ ಸಲ್ಲಿಸಿ ಬೇಡ ಜಂಗಮ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಪಡೆದು ಕಲಬುರಗಿ ಲಾತೂರ್ ಲೋಕಸಭೆ ಚುನಾವಣೆ ಸ್ಪರ್ಧಿಸಿದ ರವೀಂದ್ರ ಸ್ವಾಮಿಯವರ ನಾಮಪತ್ರ ತಿರಸ್ಕೃತ. ವಿವಿಧ ದಲಿತ ಸಂಘಟನೆಗಳಿಂದ ವಿಜಯೋತ್ಸವ. ಬೀದರ್ನ ಸಂಗಮೇಶ್ವರ್ ಕಾಲೋನಿಯಲ್ಲಿ ಹನುಮಾನ್ ಜಯಂತಿ ನಿಮಿತ್ತ ಲಕ್ಷ ದೀಪೋತ್ಸವ ಕಾರ್ಯಕ್ರಮ. ಪಿಯು ದ್ವಿತೀಯ ಪರೀಕ್ಷೆಯಲ್ಲಿ ಅಗ್ರಶ್ರೇಣಿಯಲ್ಲಿ ಉತ್ತೀರ್ಣರಾದ ಶಾಹು ಮಹಾರಾಜ್ ಪಿಯು ಸೈನ್ಸ್ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ. ಸುದ್ದಿಯ ವಿವರಗಳು. ಶ್ರೀ ಚಂದ್ರಪ್ರಭು ದಿಗಂಬರ ಜೈನ್ ಕಲ್ಯಾಣ ಮತ್ತು ಚಾರಿಟೇಬಲ್ ಟ್ರಸ್ಟ್ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಭಗವಾನ್ ಮಹಾವೀರರ 2623ನೇ ಜನ್ಮ ಕಲ್ಯಾಣ ಮಹೋತ್ಸವ ಅಂಗವಾಗಿ ಬೀದರ್ ನಗರದಲ್ಲಿ ಭಗವಾನ್ ಮಹಾವೀರರ ತೈಲಚಿತ್ರದ ಶೋಭಾಯಾತ್ರೆ ಸಡಗರ ಸಂಭ್ರಮ ಹಾಗೂ ವೈಭವದಿಂದ ನಡೆಯಿತು. ಶ್ರೀ ಚಂದ್ರಪ್ರಭಾ ದಿಗಂಬರ ಜೈನ ಕಲ್ಯಾಣ ಮತ್ತು ಚಾರಿಟೇಬಲ್ ಟ್ರಸ್ಟ್ ಬೀದರ್ ಜಿಲ್ಲಾ ಘಟಕದ ವಿಜಯ್ ಕುಮಾರ್ ಜೈನ್ ಅವರು ಮಾತನಾಡುತ್ತಾ, ಜೈನ್ ಮಂದಿರಗಳು ಬೀದರ್ ಜಿಲ್ಲೆಯಲ್ಲಿ 2 ಇವೆ. ಒಂದು ಬೀದರ್ ನಗರದಲ್ಲಿದ್ದರೆ ಇನ್ನೊಂದು ಬೀದರ್ ತಾಲೂಕಿನ ಕಮಠಾಣ ಗ್ರಾಮದಲ್ಲಿ ಇದೆ. ಭಗವಾನ್ ಮಹಾವೀರರ 2623ನೇ ಜಯಂತಿ ಉತ್ಸವದ ಅಂಗವಾಗಿ ಬೀದರ್ ನಗರದ ಜೈನ ಮಂದಿರದಲ್ಲಿ ಜಲಾಭಿಷೇಕ ಕಾರ್ಯಕ್ರಮಗಳು ನಡೆದವು. ನಂತರ ಭಗವಾನ್ ಮಹಾವೀರರ ತೈಲಚಿತ್ರದ ಶೋಭಾಯಾತ್ರೆ ಬೀದರ್ ನಗರದಲ್ಲಿ ಸಂಭ್ರಮದಿಂದ ನಡೆಯಿತು ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಶ್ರೀ ಚಂದ್ರಪ್ರಭಾ ದಿಗಂಬರ ಜೈನ ಕಲ್ಯಾಣ ಮತ್ತು ಚಾರಿಟೇಬಲ್ ಟ್ರಸ್ಟ್ ಬೀದರ್ ಜಿಲ್ಲಾ ಘಟಕದ ಪದಾಧಿಕಾರಿಗಳು, ಜೈನ ಸಮಾಜದ ಮಹಿಳೆಯರು, ಮಕ್ಕಳು, ಯುವಕರು ಇದ್ದರು. ಒಬ್ಬರಿಗೆ ಫೋನ್ ಮಾಡಲ್ಲ, ನಮ್ಮ ಅಭಿಮಾನಿ.
ಬೀದರ್ ಜಿಲ್ಲೆಯಲ್ಲಿ ಕೇವಲ ಎರಡು ಮಂದಿರಗಳಿದ್ದು, ಒಂದು ಇಲ್ಲಿ ಜಿಲ್ಲಾ ಕೇಂದ್ರ ಸ್ಥಾನದಲ್ಲಿರ್ಬೋದು, ಇದು 1008 ಚಂದ್ರಪ್ರಭು ದಿಗಂಬರ್ ಜೈನ್ ಮಂದಿರ ಅಂತ ಹೆಸರಿದೆ. ಎರಡನೆಯದು ಕಮಠಾಣ ಸಮೀಪದ 10 ಕಿಲೋಮೀಟರ್ದಲ್ಲಿ, ಅದು ಶ್ರೀ ಪಾರ್ಶ್ವನಾಥ ಭಗವಾನ್ ದಿಗಂಬರ್ ಜೈನ್ ಅತಿಶಯ ಕ್ಷೇತ್ರ ಕಮಠಾಣ ಅಂತಿದೆ. ಆದರೆ ಭಗವಾನ್ ಮಹಾವೀರರ ಎಲ್ಲ ಜನ್ಮ ಕಲ್ಯಾಣೋತ್ಸವ ಜನ್ಮ ಜಯಂತಿಯನ್ನು ನಾವು ಕೇವಲ ಬೀದರ್ ನಗರದಲ್ಲಿರುವಂಥ ಈ ಚಂದ್ರಪ್ರಭು ದಿಗಂಬರ್ ಜೈನ್ ಮಂದಿರಲ್ಲಿ ಮಾಡುತ್ತೇವೆ. ಈ ವರ್ಷ ಇದು 2623ನೇ ಜನ್ಮ ಜಯಂತಿ ಭಗವಾನ್ ಮಹಾವೀರರದ್ದು. ಇಲ್ಲಿ ಬೆಳಗ್ಗೆ ಮಂದಿರದ ಅಧ್ಯಕ್ಷರು ಹಾಗೂ ಟ್ರಸ್ಟ್ ಕಮಿಟಿ ಎಲ್ಲ ಸದಸ್ಯರು ಕೂಡಿ ಧ್ವಜಾರೋಹಣವನ್ನು ನೆರವೇರಿಸಿದರು. ಆಮೇಲೆ ಇಲ್ಲಿ ಪ್ರಕ್ಷಾಳದ ಅಭಿಷೇಕ ಅಂತ ಮಾಡ್ತಾರೆ, ಜಲಾಭಿಷೇಕ, ಅದಕ್ಕೆ ಪ್ರಕ್ಷಾಳ ಅಂತ ಕರೀತಾರೆ, ಅದನ್ನು ಮಾಡಿದೆವು. ಆಮೇಲೆ ಪಲ್ಲಕ್ಕಿ ಹಾಗೂ ತೈಲಚಿತ್ರದ ಶೋಭಾಯಾತ್ರೆಯನ್ನು ನಗರ ಭ್ರಮಣ ಆಯಿತು. ಆಮೇಲೆ ಮಂದಿರದಲ್ಲಿ ಅಭಿಷೇಕ ಪೂಜೆ ಇತ್ಯಾದಿಗಳಾದ ಮೇಲೆ ಮಹಾಪ್ರಸಾದ ವ್ಯವಸ್ಥೆಯನ್ನು ಮಾಡಿದೆವು. ಸಾಯಂಕಾಲದಲ್ಲಿ ತೊಟ್ಟಿಲ ಕಾರ್ಯಕ್ರಮ ಇರುತ್ತದೆ. ಈ ರೀತಿಯಾಗಿ ಈ 2623ನೇ ಭಗವಾನ್ ಮಹಾವೀರರ ಜನ್ಮ ಜಯಂತಿಯನ್ನು ನಾವು ಈ ವರ್ಷ ಆಚರಣೆ ಮಾಡ್ತಾಯಿದ್ದೀವಿ. ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಬೀದರ್ ದ್ರಾಕ್ಷರಸ ಮಂಡಳಿ ಮಾಜಿ ಅಧ್ಯಕ್ಷರಾದ ಬಕ್ಕಪ್ಪ ಕೋಟೆ ಅವರು, ಕಳೆದ ಶನಿವಾರ ಬೀದರ್ ನಗರದ ಪ್ರತಿಭಟನೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಬಗ್ಗೆ ಕೆಲ ಸಂಘಟನೆಯ ಮುಖಂಡರು ಅವಾಚ್ಯವಾಗಿ ನಿಂದಿಸಿದ್ದು, ವೈಯಕ್ತಿಕವಾಗಿ ಅವಹೇಳನಕಾರಿ ಮಾತನಾಡಿದ್ದನ್ನು ಉಗ್ರವಾಗಿ ಖಂಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಬಕ್ಕಪ್ಪ ಕೋಟೆಯವರು ಮಾತನಾಡುತ್ತಾ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹಾಗೂ ಅವರ ಪತ್ನಿಯವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದನ್ನು ತೀವ್ರವಾಗಿ ಖಂಡಿಸಿದ್ದರು. ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಗರದಲ್ಲಿ ಶನಿವಾರ ನಡೆದ ಪ್ರತಿಭಟನೆಯಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹಾಗೂ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರ ವಿರುದ್ಧ ಅವಹೇಳನಕಾರಿ ಶಬ್ದ ಬಳಸಿದ್ದಾರೆಂಬ ಆರೋಪದ ಮೇಲೆ ಇಬ್ಬರನ್ನ ವಶಕ್ಕೆ ಪಡೆದು ಪೊಲೀಸ್ ಠಾಣೆಯಲ್ಲಿ ನೋಟಿಸ್ ನೀಡಿ ಬಿಟ್ಟುಕೊಟ್ಟಿರುವ ಘಟನೆ ನಡೆದಿದೆ. ಶನಿವಾರ ಇಲ್ಲಿನ ಬಸವೇಶ್ವರ ವೃತ್ತದಲ್ಲಿ ಸೇರಿದ ಹಿಂದೂಪರ ಸಂಘಟನೆಗಳು ಹಾಗೂ ವಿದ್ಯಾರ್ಥಿ ಸಂಘಟನೆಗಳ ಪ್ರಮುಖರು ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಕ್ರೋಶ ವ್ಯಕ್ತಪಡಿಸಿ ಮಾತನಾಡಿದ್ದು, ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಶಶಿ ಹೊಸಳ್ಳಿ ಹಾಗೂ ಮುಖಂಡ ವಿರೂಪಾಕ್ಷ ಗಾದ್ಗಿ ಅವರು ಅವಹೇಳನಕಾರಿ ಮಾತುಗಳನ್ನಾಡಿದ್ದಾರೆ ಎಂದು ಬಕ್ಕಪ್ಪ ಕೋಟೆ ಅವರು ಖಂಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಭಾನುವಾರ ಬೆಳಗ್ಗೆ ಇಬ್ಬರು ಮುಖಂಡರನ್ನ ನ್ಯೂಟನ್ ಪೊಲೀಸ್ ಠಾಣೆಗೆ ಕರೆದೊಯ್ದು ಮುಂದಿನ ದಿನಗಳಲ್ಲಿ ಇಂತಹ ಇದೇ ರೀತಿಯ ಅಪರಾಧ ಮಾಡದಂತೆ ಎಚ್ಚರಿಕೆ ನೀಡಿದ್ದಾರೆ. ಶನಿವಾರ ದಿನ ಏನು ಘಟನೆ ಆಗಿದೆ, ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಬಗ್ಗೆ ಭಾಳ ಕೆಳಮಟ್ಟ ರೀತಿಯಿಂದ ಕೆಲವು ಶಬ್ದಗಳನ್ನು ಬಳಸಿದ್ದಾರೆ. ಆದರೆ ಇವತ್ತು ನಾನು ಹೇಳೋದೇನಂತಂದರೆ, ಯಾರೇ ಇರಲಿ ಪರ್ಸ್ನಲ್ಲಾಗಿ, ಸೊ ಇವತ್ತು ಗೃಹ ಸಚಿವರಿರ್ಬೋದು, ಯಾರೇ ಇರ್ಬೋದು, ಯಾವುದೇ ಪಕ್ಷ ಇರಲಿ, ಸ್ಥಾನಮಾನದಲ್ಲಿದ್ದಾಗ ನಾವು ಭಾಳ ಘನತೆಯಿಂದ ಮಾತಾಡಬೇಕು. ಯಾಕಂದರೆ ಪರ್ಸ್ನಲ್ಲಾಗಿ ಡಾಕ್ಟರ್ ಪರಮೇಶ್ವರ್ ಅವರ ಪತ್ನಿ ಬಗ್ಗೆ ಹೇಳೋದಾಗಲಿ, ಅವರ ಬಗ್ಗೆ ಹೇಳೋದಾಗಲಿ ಭಾಳ ಒಂದು ಹೀನ ಮತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರಿಗೆ ಮತ್ತು ಕಾರ್ಯಕರ್ತರಿಗೆ ಭಾಳ ನೋವಾಗಿದೆ. ಮತ್ತು ಆ ತಾಯಿ ಪಾಪ ನಾನು ನೋಡಿದ್ದೀನಿ. ಆ ತಾಯಿಗೆ ಅಂಥ ಹೆಣ್ಮಗಳಿಗೆ ನಾವು ಸುಮಾರು ನೋಡಿವು ಮಂತ್ರಿಗಳಲ್ಲಿ. ಆದರೆ ಆ ತಾಯಿ ಭಾಳ ಒಳ್ಳೆಯ ತಾಯಿ. ನಾವು ಯಾರೇ ಹೋಗಲಿ, ಸಣ್ಣವ್ರು ಹೋಗಲಿ, ದೊಡ್ಡವ್ರು ಹೋಗಲಿ, ಭಾಳ ಮಾನ ಮರ್ಯಾದೆ ಕೊಟ್ಟು ಮಾತಾಡ್ತಾರೆ. ಅಂಥ ಆ ಹೆಣ್ಮಗಳಿಗೆ ಆ ಶಬ್ದನ್ನು ಇದು ಬಳಸಬಾರ್ದು, ಭಾಳ ಕೆಟ್ಟ ರೀತಿ. ಯಾಕಂದರೆ ಕರ್ನಾಟಕದಲ್ಲಿ ಇಂಥ ವಾತಾವರಣ ನಿರ್ಮಾಣ ಮಾಡಬಾರ್ದು. ಯಾಕಂದರೆ ಎಲೆಕ್ಷನ್ ಮೂಮೆಂಟಲ್ಲಿ ಮಾತಾಡುವಾಗ ನಾವು ಯಾರೇ ಆಗಲಿ ಮಾತಾಡುವಾಗ ಭಾಳ ಯೋಚಿಸಿ ಮಾತಾಡಬೇಕು. ಅದ್ರಿಗೋಸ್ಕರ ಎಲ್ಲ ಮಾನ್ಯರಲ್ಲಿ ನಾನು ಕೇಳ್ಕೋದೇನಂತಂದರೆ, ನಾನು ಬಹಳ ತೀವ್ರವಾಗಿ ಖಂಡನೆ ಮಾಡುತ್ತೇನೆ. ಯಾಕಂದರೆ ನಾನು ನೋಡಿದ್ದೀನಿ ಮೊನ್ನೆ ಏನು ಸಾಟರ್ಡೇ ದಿನ ಭಾಳ ಹುಮ್ಮಸ್ಸಿನಿಂದ ಆ ಮಾತಾಡೋದು ನೋಡಿದ್ರೆ ಸಣ್ಣ ಅನ್ಕಲ್ಚರ್ ಜನ ಮಾತಾಡ್ದಂಗೆ ಆಡಿದ್ದಾರೆ. ಯಾಕಂದರೆ ಅವರು ಕ್ವಾಲಿಫೈಡ್ ಇದ್ದಾರೆ, ಅವರು ಏನಪ್ಪ ಚೆನ್ನಾಗಿದ್ದಾರೆ,
ಆದರೆ ಮಾತಾಡುವಾಗ ಅವರಿಗೆ ಅದು ಹೌಶ ಇಲ್ಲ ಅವರಿಗೆ. ಅಂಥದ್ದೇನಪ್ಪ ಅಂದ್ರೆ ಮಾತಾಡಿದರೆ ಅದಕ್ಕೆ ಇವತ್ತು ಭಾಳ ನನಗೂ ತುಂಬ ನೋವಾಗಿದೆ. ಖಡಾಖಂಡಿತವಾಗಿ ನಾನು ತೀವ್ರವಾಗಿ ಖಂಡಿಸುತ್ತೇನೆ. ಪೊಲೀಸ್ SP ಅವರು ಮಾಡಿದ ಪ್ರಕಾರ ಅವ್ರಿಗೆ ಅರೆಸ್ಟ್ ಮಾಡಿದ್ರು ಮತ್ತು ನಿನ್ನ ಸಾಯಂಕಾಲ ಬಿಡುಗಡೆ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ. ಈಗ ನಮ್ಮದೇನು ಕೆಲಸ ಇಲ್ಲಿ ಸರ್ಕಾರದ ಏನಂತಂದರೆ ಈಗ ಬರೀ ಏನಪ್ಪ ಅಂದರೆ ಜುಡಿಷಿಯಲಿ ವರ್ಕ್ ಇದೆ. ಈಗ 3-4 ಏನಪ್ಪ ಅಂದರೆ ಅಫೆನ್ಸ್ ಹಾಕಿದ್ದಾರೆ. ಆ ಅಫೆನ್ಸ್ ಪ್ರಕಾರ ಏನಪ್ಪ ಅಂದ್ರೆ ಪೊಲೀಸ್ ಸ್ಟೇಷನ್ದಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಬೆಳಗ್ಗೆ 9-10 ಗಂಟೆಗೆ ಮಾಡಿದ್ದಾರೆ. ಮಾಡಿದ್ಮೇಲೆ ಮತ್ತು ಸಾಯಂಕಾಲ ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆ ಅವರು ಒಪ್ಪಿದ್ದಾರೆ. ಅವರು ಯಾರೋ ಅವ್ರೇನು ಮಾತಾಡಿದಾರಲ್ಲ ಹೋಮ್ ಮಿನಿಸ್ಟ್ರಿಗೆ, ಅವ್ರೇನಂತಂದರೆ ನಾನು ಮಾತಾಡಿದ್ದು ಯಾವುದೋ ರಾತ್ರಿ ನಿದ್ದೆಯಲ್ಲಿ ಇದ್ದಿಲ್ಲ, ಅದು ಇದ್ದಿಲ್ಲ, ಇದು ಇದ್ದಿಲ್ಲ, ಅದು ಮಾತಾಡಬಾರ್ದಾಗಿತ್ತು ಹೋಮ್ ಮಿನಿಸ್ಟ್ರಿಗೆ, ನಂದು ಭಾಳ ತಪ್ಪಾಗಿದೆ, ನಾನು ಕ್ಷಮೆ ಕೇಳ್ತೀನಿ ಅಂತ ಕೇಳಿದಾರಲ್ಲ ನೀನು. ಈಗ ನಾನು ಪರ್ಸ್ನಲ್ ಕೇಸ್ ಹಾಕ್ಲಕ್ಕಂತೂ ಬರಲ್ಲಲ್ಲ. ಬೀದರ್ ನಗರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಚಂದ್ರ ಸಿಂಗ್ ಅವರು ಮಾತನಾಡುತ್ತಾ, ಮೇ 7ರಂದು ನಡೆಯಲಿರುವ ಬೀದರ್ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಈಶ್ವರ್ ಖಂಡ್ರೆ ಅವರಿಗೆ ಬೇಷರತ್ತಾಗಿ ಬೆಂಬಲಿಸಲು ನಾನು ಹಾಗೂ ನನ್ನ ಬೀದರ್ ದಕ್ಷಿಣ ಕ್ಷೇತ್ರದ ಅಭಿಮಾನಿಗಳು ನಿರ್ಧರಿಸಿದ್ದೇವೆ ಎಂದು ಹೇಳಿದರು. ಬೀದರ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಕೈ ಅಭ್ಯರ್ಥಿ ಅಶೋಕ್ ಖೇಣಿ ಸೋಲಿಗೆ ಕಾರಣವಾಗಿದ್ದ ಕ್ಷೇತ್ರದ ಪ್ರಬಲ ನಾಯಕ ಮಾಜಿ ಮುಖ್ಯಮಂತ್ರಿ ದಿವಂಗತ ಧರಮ್ ಸಿಂಗ್ ಅವರ ಅಳಿಯ ಚಂದ್ರ ಸಿಂಗ್ ಮತ್ತೆ ಕೈಪಾಳ್ಯಕ್ಕೆ ಸೇರುವ ಮುನ್ಸೂಚನೆ ನೀಡಿದ್ದು, ಕೈ ಅಭ್ಯರ್ಥಿ ಸಾಗರ್ ಖಂಡ್ರೆಗೆ ಬೆಂಬಲಿಸಿ ಗೆಲುವಿಗೆ ಶ್ರಮಿಸುವುದಾಗಿ ಘೋಷಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾವು ಯಾವತ್ತಿದ್ದರೂ ಕಾಂಗ್ರೆಸ್ಸಿಗರು. ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿದ್ದರಿಂದ ನನ್ನನ್ನೇ ನೆಚ್ಚಿಕೊಂಡಿದ್ದ ಕಾರ್ಯಕರ್ತರಿಗೆ, ಮುಖಂಡರ ಮನ ನೋಯಿಸಬಾರದು ಎಂದು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ 15,000ಕ್ಕೂ ಹೆಚ್ಚು ಮತಗಳನ್ನು ಪಡೆದಿದ್ದೆ. ನನ್ನ ಮಾವನಾದವರು ದಿವಂಗತ ಧರಮ್ ಸಿಂಗ್ ಅವರಿಗೆ ಹಾಗೂ ನನ್ನ ಕುಟುಂಬಕ್ಕೆ ಕಾಂಗ್ರೆಸ್ ಕೊಡುಗೆ ಅಪಾರವಾಗಿದೆ. ಹೀಗಾಗಿ ಕಾಂಗ್ರೆಸ್ ಬಲಪಡಿಸುವುದಕ್ಕೆ ಮತ್ತೆ ಮುಂದಾಗುತ್ತಿದ್ದೇನೆ ಎಂದರು. ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಸಾಗರ್ ಈಶ್ವರ್ ಖಂಡ್ರೆ ಅವರನ್ನು ಬೆಂಬಲಿಸಿ ನಮ್ಮ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಹೆಚ್ಚಿನ ಲೀಡ್ ಕೊಡಿಸಲು ಪ್ರಯತ್ನಿಸುತ್ತೇವೆ. ಕಾಂಗ್ರೆಸ್ಗೆ ನೀಡುತ್ತಿರುವ ಈ ಬೆಂಬಲ ಬೇಷರತ್ತಾಗಿದೆ ಎಂದರು. ನಮ್ಮ ಬೆಂಬಲಿಗರೆಲ್ಲರೂ ಕಾಂಗ್ರೆಸ್ನವರೇ. ಅವರಿಗೆ ಮತ್ತೆ ಕಾಂಗ್ರೆಸ್ ಬೆಂಬಲಿಸಿ ಗೆಲ್ಲಿಸುವ ವಿಚಾರ ಅತ್ಯಂತ ಖುಷಿ ಕೊಟ್ಟಿದೆ. ಕ್ಷೇತ್ರದಲ್ಲಿ ಪ್ರಚಾರ ಕಾರ್ಯವನ್ನು ಮತ್ತಷ್ಟು ಚುರುಕುಗೊಳಿಸುತ್ತೇವೆ ಎಂದು ಅವರು ಕಳೆದ ಚುನಾವಣೆಯಲ್ಲಿ ಎದುರಾಳಿಯಾಗಿದ್ದ ಮಾಜಿ ಶಾಸಕ ಕಾಂಗ್ರೆಸ್ ಮುಖಂಡ ಅಶೋಕ್ ಖೇಣಿ ಜೊತೆ ವೇದಿಕೆ ಹಂಚಿಕೊಂಡು ಪಕ್ಷಕ್ಕಾಗಿ ಶ್ರಮಿಸುವುದಕ್ಕಾಗಿ ಯಾವುದೇ ಅಭ್ಯಂತರವಿಲ್ಲ. ನನಗೆ ಕಾಂಗ್ರೆಸ್ ಪಕ್ಷ ಸೇರುವಂತೆ ಯಾರೂ ತಿಳಿಸಿಲ್ಲ. ಕಾಂಗ್ರೆಸ್ ಬೆಂಬಲ ಕುರಿತಂತೆ ನಾನೇ ತಿಳಿದಿದ್ದೇನೆ ಎಂದು ಸ್ಪಷ್ಟಪಡಿಸಿದ್ದರು. ನನಗೆ ಯಾವುದೇ ವೈಯಕ್ತಿಕ ದ್ವೇಷಗಳಿಲ್ಲ. ಟಿಕೆಟ್ ಸಿಗದ ಕಾರಣಕ್ಕೆ ಸ್ವತಂತ್ರ ಅಭ್ಯರ್ಥಿಯಾಗಿದ್ದೇ ಹೊರತು ಮತ್ತೇನಿಲ್ಲ. ಕಾಂಗ್ರೆಸ್ ಮರು ಸೇರ್ಪಡೆಗೊಳ್ಳುವ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು. ಬೇಷರತ್ತಾಗಿ ಬೆಂಬಲ ನೀಡುವ ನಿರ್ಧಾರ ಮಾಡಿದ್ದರಿಂದ ಪಕ್ಷದ ತೀರ್ಮಾನಕ್ಕೆ ಬದ್ಧನಾಗಿರುತ್ತೇನೆ ಎಂದು ಚಂದ್ರ ಸಿಂಗ್ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದ್ದರು. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ಸಿನ ಮಾಜಿ ಪ್ರಮುಖರಾದ ಯೂಸುಫ್ ಅಲಿ ಜಮದಾರ್, ನಾರಾಯಣರಾವ್ ಬಂಗಿ, ಲಕ್ಷ್ಮಣರಾವ್ ಸಾತ್ನೂರ್, ಮೌಲಾ, ಜೇಮ್ಸ್ ಕೊಳಾರ್, ತಿಪ್ಪಣ್ಣ ಬರಿದಾಬಾದ್, ಅರುಣ್ ಅಣ್ದೂರ್, ನಜೀರ್ ಮನ್ನಾಖೇಳಿ ಹಾಗೂ ಮಾರುತಿ ಮಾಸ್ಟರ್ ಸೇರಿದಂತೆ ಮತ್ತಿತರರು ಇದ್ದರು. ಅದರಿಂದ ಇವತ್ತು ನಾವು ಯಾವತ್ತಿದ್ರೂ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದೀವಿ. ಅದರಿಂದ ಇವತ್ತು ನಾವು ಎಲ್ಲ ಕಾರ್ಯಕರ್ತರ ಒಂದು ಒಪಿನಿಯನ್ ತಗೊಂಡು ನಾವು ಇವತ್ತು ಕಾಂಗ್ರೆಸ್ ಪಕ್ಷನ ನಾವು ಸಪೋರ್ಟ್ ಮಾಡಬೇಕು, ಅನ್ಕಂಡೀಷ್ನಲ್ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಡಿಸೈಡ್ ಮಾಡಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಇವತ್ತು ಸಾಗರ ಖಂಡ್ರೆ ಅವ್ರನ್ನ ನಾವು ಒಳ್ಳೆಯ ಬಹುಮತದಿಂದ ನಾವು ಗೆಲ್ಲಿಸ್ಕೊಡ್ಬೇಕು. ಯಾಕಂದರೆ ಇವತ್ತು ನಿನ್ನ ಪರಿಸ್ಥಿತಿಯಲ್ಲಿ ಏನು BJP ಸರ್ಕಾರ ಸುಳ್ಳು ಆಶ್ವಾಸನೆಗಳು ಕೊಟ್ಟು ಇವತ್ತು ಏನು 10 ವರ್ಷ ಸರ್ಕಾರ ನಡೆದಿದೆ. ಅದರಿಂದ ನಾವು ಅದು ಸರ್ಕಾರನ ಹೋಗಲಾಡಿಸೋದಕ್ಕೆ ನಾವು ಕಷ್ಟ ಬಿದ್ದು ನಾವು ಹಗಲು ರಾತ್ರಿ ದುಡಿದು ನಾವು ಸಾಗರ್ ಖಂಡ್ರೆ ಅವ್ರನ್ನ ಕಾಂಗ್ರೆಸ್ ಪಕ್ಷದಿಂದ ಏನು ನಿಲ್ಲಿಸಿದ್ದಾರೆ ಅವ್ರನ್ನ ನಾವು ಏನು ಇದರಲ್ಲಿ ಭಾರತದಲ್ಲೇ
ಯಂಗ್ MP ಆಗಿ ನಾವು ಕಾಣಿಸೋದಕ್ಕೆ ನಾವು ಬಯಸೋಣ ಅಂತ ಹೇಳ್ಬಿಟ್ಟು ನಾವು ಬೀದರ್ ಸೌತಿನ ಎಲ್ಲ ಕಾರ್ಯಕರ್ತರು ಸೇರಿ ಇವತ್ತು ಅವ್ರು ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಇವತ್ತು ಎಲ್ಲ ನಮ್ಮ ಕಾರ್ಯಕರ್ತರು ಅವ್ರ ಜೊತೆ ನಾವು ಇರ್ತೀವಿ, ಕಾಂಗ್ರೆಸ್ ಪಕ್ಷದ ಜೊತೆ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಅಷ್ಟೇ, ನಾವು ಅನ್ಕಂಡೀಷನಲ್ ಸಪೋರ್ಟ್ ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲ ಸೇರಿ ಎಲ್ಲ ಮುಖಂಡರುಗಳು ಕಾರ್ಯಕರ್ತರು ಎಲ್ಲ ಊರಿನ ಎಲ್ಲ ಅಭಿಪ್ರಾಯ ಕೇಳಿ ನಾವು ಇವತ್ತು ನಾವು ಸಪೋರ್ಟ್ ಮಾಡ್ತೀವಿ. ಪಕ್ಷನ ಕರೆದ್ರೆ ಯಾವುದಕ್ಕೂ ತಯಾರಿದ್ದೀವಿ. ಇಲ್ಲ, ನಾವು ಕಾಂಗ್ರೆಸ್ ಪಕ್ಷದವ್ರು ಇದ್ದೀವಿ. ಯಾಕಂದರೆ ನಾವು ಹುಟ್ಟದಾಗಿಂದ ಕಾಂಗ್ರೆಸ್ ಪಕ್ಷದವ್ರು ಇದ್ದೀವಿ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ದುಡಿತೀವಿ, ಕಾಂಗ್ರೆಸ್ ಪಕ್ಷದಲ್ಲೇ ಸಾಯ್ತೀವಿ, ಇರೋದನ್ನ ಹೇಳ್ತಾ ಇದ್ದೀವಿ. ಯಾಕಂದರೆ ನಮಗೆ ನಮ್ಮ ಫ್ಯಾಮಿಲಿ ಏನಿದೆ, ಧರ್ಮಸಿಂಗ್ ಅವ್ರ ಫ್ಯಾಮಿಲಿ ಯಾವತ್ತೂ ಇದ್ರೂ ಅವರಿಗೆ ನಾವು ಮರೆಯೋಕ್ಕೆ ಆಗಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ಯಾಕಂದರೆ ಅವರು ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಅದರಿಂದ ನಾವು ಯಾವತ್ತಿದ್ರೂ ಕಾಂಗ್ರೆಸ್ ಪಕ್ಷದವರೇ ಇದ್ದೀವಿ. ಅಂದರೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಸಪೋರ್ಟ್ ಮಾಡಬೇಕು ಅಂತ ಒಂದು ಐಡಿಯಾ ಎಲ್ಲರೂ ಹೇಳ್ತಾ ಇದ್ದಾರೆ. ಅಂದರೆ 5 ಗ್ಯಾರಂಟಿ ಏನು ಕೊಟ್ಟಿದ್ರು ವಿಧಾನಸಭಾ ಇದರಲ್ಲಿ, ಆ 5 ಗ್ಯಾರಂಟಿನ ಅನುಷ್ಠಾನ ಕೊಟ್ಟು ಇವತ್ತು ಎಲ್ಲೇ ಹೋಗಲಿ ಯಾರೇ ಮಾತಾಡಿದ್ರೂ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾವು ವೋಟ್ ಹಾಕ್ತೀವಿ ಅಂತ ಜನನೂ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಇದೆ, ಸಮುದ್ರ ಇದ್ದಂಗೆ ಇದು. ಕಾಂಗ್ರೆಸ್ ಪಕ್ಷದಲ್ಲಿ ನಿಮಗೂ ಎಲ್ಲ ಗೊತ್ತಿದೆ. ಯಾಕಂದರೆ ಇವಾಗ ಅವ್ರಿಗೆ ಆ ಪೊಸಿಷನಲ್ಲಿ ಸಿಕ್ಕಬೇಕಾಗಿದ್ರೆ ಅವರು ಕಷ್ಟ ಬಿದ್ದಿದ್ದಕ್ಕೆ ಆ ಪೊಸಿಷನ್ವರೆಗೂ ಹೋದರು. ಅದರಿಂದ ಅವ್ರು ದುಡ್ದಿದೆ, ಅದಕ್ಕೆ ಅವ್ರು ಮುಖ್ಯಮಂತ್ರಿ ಸ್ಥಾನವೂ ಸಿಕ್ಕಿತ್ತು. ಅದೇ ಥರ ನಾವು ಅಜಯ್ ಸಿಂಗ್ ಅವರಾಗಲಿ ವಿಜಯ್ ಸಿಂಗ್ ಅವರಾಗಲಿ ನಾವಾಗಲಿ ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ವರ್ಷದಿಂದ ನಾವು ದುಡಿತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷ ಬೆಳೆಸಬೇಕು, ಕಾರ್ಯಕರ್ತನ ಬೆಳೆಸಬೇಕು. ನಮ್ಗೆ ಸಾಧ್ಯ ಆದಷ್ಟು ನಮ್ಮ ಸರ್ಕಾರದ ಇದನ್ನು ನಾವು ಅನುಷ್ಠಾನ ಏನಾದರೂ ಕಾರ್ಯಕ್ರಮ ಇದ್ದರೆ ಅದನ್ನು ನಾವು ಜನರ ಹತ್ರ ತಗೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ತುಂಬ ಕಷ್ಟ. ಯಾಕಂದರೆ ಕಾರ್ಯಕರ್ತರಿಗೂ ನಾನು ಬಿಡೋಕ್ಕಾಗ್ತಾ ಇರಲಿಲ್ಲ ಆ ಟೈಮಲ್ಲಿ. ಯಾಕಂದರೆ ಕಾರ್ಯಕರ್ತರ ಒಂದು ಅಭಿಪ್ರಾಯ ಅಂತ ನಾನು ಆ ಡಿಸಿಷನ್ ತಗೊಂಡಿದ್ದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ದಲಿತ ಮುಖಂಡರಾದ ರಾಜ್ಕುಮಾರ್ ಮೂಲಭಾರತಿಯವರು ಮಾತನಾಡುತ್ತಾ, ರವೀಂದ್ರ ಸ್ವಾಮಿ ಅವರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನಕಲಿ ದಾಖಲೆ ಸಲ್ಲಿಸಿ ಬೇಡ ಜಂಗಮ ಹೆಸರಿನಲ್ಲಿ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಪಡೆದು ಬೀದರ್ ಜಿಲ್ಲೆಯ ಔರಾದ್ ಮೀಸಲು ಕ್ಷೇತ್ರದಿಂದ ಸ್ಪರ್ಧಿಸಲು ಬಯಸಿದ್ದರು. ಆದರೆ SC ಜಾತಿ ಪ್ರಮಾಣ ಪತ್ರ ರದ್ದಾದ ಹಿನ್ನೆಲೆಯಲ್ಲಿ ಚುನಾವಣೆಗೆ ಸ್ಪರ್ಧಿಸಲಿಲ್ಲ ಎಂದು ಹೇಳಿದ್ದರು. ಈ ಸಂದರ್ಭದಲ್ಲಿ ಹಲವು ದಲಿತ ಮುಖಂಡರು ಉಪಸ್ಥಿತರಿದ್ದರು. बोलो भीमा भगवान की जय। संविधान शिल्पी डॉक्टर बाबा साहब अंबेडकर ಅವರಿಗೆ ಜಯವಾಗಲಿ. बोलो भीमा भगवान की जय. बाबा साहब अंबेडकर ಅವರಿಗೆ ಜಯವಾಗಲಿ. बाबा साहब अंबेडकर ಅವರಿಗೆ ಜಯವಾಗಲಿ. बोलो भीमा भगवान की जय. संविधान शिल्पी डॉक्टर बाबा साहब अंबेडकर ಅವರಿಗೆ ಜಯವಾಗಲಿ. बोलो ಎರಡೂ ನಾಮಿನೇಷನ್ ರದ್ದಾಗಿರುವುದರಿಂದ ಕೂಡಲೇ ಏನದಂತಂದರೆ ಅವನಿಗೇನು ಬಂಧಿಸಬೇಕು, ಅವನಿಗೆ ಕಾನೂನು ಒಳಗಡೆ ಏನೇನು ಶಿಕ್ಷೆ ಆಗಬೇಕು, ಶಿಕ್ಷೆ ಎಲ್ಲ ಥರದ ಶಿಕ್ಷೆ ಆದರೆ ಇದು ಒಳ್ಳೆಯದಾಗ್ತದ. ಇನ್ನೂ ಏನದಂತಂದರೆ ಇಂಥವ್ರು ಇನ್ನೂ ಎಷ್ಟೆಷ್ಟು ಜನ ಎಲ್ಲೆಲ್ಲಿದ್ದವರು ಅನ್ನೋದು ಗುರ್ತಾಗ್ತಾ ಇಲ್ಲ. ಆದ್ರೆ ಇಂಥ ವ್ಯಕ್ತಿಗಳನ್ನು ಕೂಡಲೇ ಏನಂದ್ರೆ ಮಟ್ಟ ಹಾಕಿದರೆ ಬೇರೆಯವ್ರು ಯಾರು ಏನದಂದರೆ ಸುಳ್ಳು ಜಾತಿಯನ್ನು ಪಡ್ಕೊಳ್ಳೋಕ್ಕೆ, ಎಲ್ಲೋ ಸುಳ್ಳು ಸರ್ಟಿಫಿಕೇಟನ್ನು ಪಡ್ಕೊಂಡು ನೌಕರಿ ಮಾಡೋಕ್ಕೆ ಇನ್ನೂ ಜಿಲ್ಲೆಯಲ್ಲಿ ಭಾಳಷ್ಟು ಇದ್ದಾವೆ. ಆದರೆ ಈ ವಿಷಯಕ್ಕೆ, ಈ ವ್ಯಕ್ತಿ ವಿಷಯಕ್ಕೆ ಮಾತ್ರ ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಕೂಡಲೇ ಏನದಂದ್ರೆ ಈ ಅಪರಾಧಿಯನ್ನು ಕೂಡಲೇ ಬಂಧಿಸಲಿಕ್ಕೆ ಪ್ರಯತ್ನ ಮಾಡ್ಬೇಕಂಥೇಳಿ ಇವತ್ತಿನ ದಿನ ನಾವು ಏನದಂತಂದರೆ ಒತ್ತಾಯ ಮಾಡ್ತಾಯಿದ್ದೇವೆ. ನಾವು ಎಲ್ಲ ಮುಖಂಡರುಗಳು, ನಮ್ಮ ರವಿ ಭೂಷಂಡೆ ಅವರಲ್ಲಿ, ನಮ್ಮ ಎಣಕೂರಿ ಅವರಲ್ಲಿ, ನಮ್ಮ ಅನಿಲ್ ಗಂಜ್ಕರ್ ಅವರು, ನಮ್ಮ ರಾಜ್ಕುಮಾರ್ ಗೂನಳ್ಳಿ ಅವರು, ಈ ಈ ಹೋರಾಟದಲ್ಲಿ ನಿರಂತರವಾಗಿ ಸುಮಾರು ಅವನು 18-19ರಿಂದ ಏನು ಸರ್ಟಿಫಿಕೇಟನ್ನು ಪಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಅಲ್ಲಿಂದ ಹಿಡ್ಕೊಂಡು ಕಸಿ ಏನದಂದ್ರೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಹೋರಾಟಗಾರರು ಈ ಒಂದು ಭಾಳ ಈ ವ್ಯಕ್ತಿಯ ವಿರುದ್ಧ
ನಿರಂತರವಾಗಿ ನಾವು ಚಳವಳಿ ಮಾಡ್ಬೇಕಂತ ಹೇಳಿ ಎಲ್ಲ ನಿರ್ಧಾರನ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಅವನು ಯಾವುದೂ ಮಾಹಿತಿ ಇಲ್ಲದೇ ಎಲ್ಲೋ ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ರಾಜ್ಯದಲ್ಲಿ ಹೋಗಿ ಅಲ್ಲಿ ಏನೋ ಆಗಬೇಕನ್ನೋ ದಿಕ್ಕಿನಲ್ಲಿ ಯಾರು ಇವ್ರು ನೋಡಲ್ಲೇನೋ ಅಂತ ತಿಳ್ಕೊಂಡು ಬಿಟ್ಟಿದ್ದಾನೆ. ಹಾಗಾಗಿ ಕಳ್ಳರು ಎಲ್ಲೂ ಕಾಣಿಕೆ ಮಾಡಿ ಇಡಲಾಕೆ ಏನದ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಒಂದು ಇಲಾಖೆ ಇದೆ. ಆ ಇಲಾಖೆ ಅಧಿಕಾರಿಗಳು ಎಲ್ಲಾದರೂ ನಡೀತಾರಪ್ಪ, ನೀ ಇದು ಇಂಥ ಕೆಲಸ, ಇಂಥ ನೀಚ್ ಕೆಲಸ, ಇಂಥ ಹಲ್ಕಟಗಿರಿ ಕೆಲಸ ಇನ್ನು ಮುಂದೆ ಮಾಡೋಕೆ ಹೋಗಬೇಡ ಅಂತ ಹೇಳಿ ನಾವು ಇವತ್ತಿನ ದಿನ ಏನು ವಿಜಯ ಉತ್ಸವ ಮಾಡೋದ್ರ ಮುಖಾಂತರ ಆ ವ್ಯಕ್ತಿಗೆ ಮತ್ತು ಇಲ್ಲಿನ ಅಧಿಕಾರಿಗಳು ಕೂಡಲೇ ಬಂಧಿಸ್ರಿ ಅಂತೇಳಿ ನಮ್ಮದು ಒಂದು ಒತ್ತಾಯ ಇದೆ. ಈ ಬೀದರ್ಲಿಂದ ಈ ವ್ಯಕ್ತಿ ಒಬ್ಬನೇ ನಾಮಿನೇಷನ್ 2 ಕಡೆ ಫೈಲ್ ಮಾಡಿದನು. 2 ಕಡೆ ಇದೇನದ ಅಂತ ರವೀಂದ್ರ ಸ್ವಾಮಿ ತಂದೆ ಕಲ್ಲಯ್ಯ ಸ್ವಾಮಿ, ಅವನ ಜಾತಿನೇ ಬೇರೆ ಇದೆ. ಆದ್ರೆ ಬೇಡ ಜಂಗಮ್ ಜಾತಿ ಅಂದರೆ ಬೇಡ ಜಂಗಮ್ SC ಪ್ರಮಾಣ ಪತ್ರ ಪಡ್ಕೊಂಡು ಕಸಿ ಇವೆಲ್ಲ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾನೆ. ಜಿಲ್ಲಾಧಿಕಾರಿಗಳೇ ರದ್ದು ಮಾಡಿದ ಮೇಲೆ ಮತ್ತೆ ಯಾಕೆ ಪ್ರಯತ್ನ ಮಾಡಬೇಕು? ಇದು ವಂಚನೆ ಮಾಡೋಕ್ಕೆ ರೆಡಿ ಆಗಿದ್ದಾನೆ. ಹಾಗಾಗಿ ಈ ವಂಚಕನನ್ನು ಕೂಡಲೇ ಕಡಿವಾಣ ಹಾಕ್ಬೇಕಂಥೇಳಿ ನಾವು ಜಿಲ್ಲಾ ಆಡಳಿತದ ಮೇಲೆ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಮತ್ತು ಈ ಹೋರಾಟಕ್ಕೆ ನಿನ್ನೆ ಕಲಬುರಗಿ ಸ್ಕೂಟ್ನಿ ಸಂದರ್ಭದಲ್ಲಿ ಅಲ್ಲೇನು ನಮ್ಮ ದಲಿತ ಹೋರಾಟಗಾರರು ಹನುಮಂತ್ ಬೋಧನ್ಕರ್ ಅಂಥೇಳಿ, ಆಮೇಲೆ ಅರ್ಜುನ್ ಬದ್ರಿ ಅವರು ಅಂಥೇಳಿ, ಇನ್ನೂ ಇತರ ಮುಖಂಡರುಗಳು ಮತ್ತು ಕಲಬುರಗಿ ಮತ್ತು ಲಾತೂರು ಒಳಗಡೆ ಇವರೆಲ್ಲ ಏನು ಅವನ ನಾಮಿನೇಷನ್ ರದ್ದು ಮಾಡೋಕ್ಕೆ ಭಾಳಷ್ಟು ಪ್ರಯತ್ನ ಮಾಡಿದಾರೆ. ಅವರಿಗೆಲ್ಲ ಏನದ ಅಂದ್ರೆ ನಾವು ಇವತ್ತಿನ ದಿನ ಅಭಿನಂದನೆಯನ್ನು ಆ ಮುಖಂಡರುಗಳು ಕೂಡ ಸಲ್ಲಿಸ್ತಾ ಇದ್ದೀವಿ ಅಂತ. ಬೀದರ್ ನಗರದ ಗುಂಪಾದಲ್ಲಿರುವ ಸಂಗಮೇಶ್ವರ್ ಕಾಲೋನಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಹನುಮಾನ್ ಜಯಂತಿ ಉತ್ಸವ ಅಂಗವಾಗಿ ದೀಪೋತ್ಸವ, ಹೋಮ, ಹವನ, ಅಭಿಷೇಕ ಇತ್ಯಾದಿ ಕಾರ್ಯಕ್ರಮಗಳು ಸಡಗರ ಸಂಭ್ರಮ ಹಾಗೂ ಹರ್ಷೋಲ್ಲಾಸದಿಂದ ನಡೆದವು. ಮುತ್ತೈದೆಯರು ಕುಂಭಕಳಸದೊಂದಿಗೆ ಪಲ್ಲಕ್ಕಿ ಉತ್ಸವ ವಿಜೃಂಭಣೆಯಿಂದ ಆಚರಿಸಲಾಗುವುದೆಂದು ಮಾತನಾಡುತ್ತಾ ಹೇಳಿದರು. ಶ್ರೀ ಸಂಕಟ ವಿಮೋಚನ ಹನುಮಾನ್ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪಲ್ಲಕ್ಕಿ ಉತ್ಸವವು 22/4/2024ರಂದು ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಿಂದ ಶ್ರೀ ಸಂಕಟ ವಿಮೋಚನ ಹನುಮಾನ್ ದೇವಸ್ಥಾನದವರೆಗೆ ಸಮಯ ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ದೇವಸ್ಥಾನದಲ್ಲಿ ಶ್ರೀರಾಮನವಮಿ ಹಾಗೂ ಶ್ರೀ ಹನುಮಾನ ಜಯಂತಿಯ ನಿಮಿತ್ತ 41 ದಿವಸಗಳ ಕಾಲ ದೇವಸ್ಥಾನದಲ್ಲಿ ಬೆಳಗ್ಗೆ 5 ಗಂಟೆಯಿಂದ 6:30ರವರೆಗೆ ಶ್ರೀ ಹನುಮಾನ್ ಚಾಲಿಸಾ ಪಾರಾಯಣ ನಿಮಿತ್ತವಾಗಿ ದೇವಸ್ಥಾನದಲ್ಲಿ ಸಾಮೂಹಿಕವಾಗಿ ರುದ್ರಾಭಿಷೇಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮಾರ್ಚ್ 14ರಂದು ಏಪ್ರಿಲ್ 23ರವರೆಗೆ ಹಾಗೂ ದಿನಾಂಕ 23 ಮಂಗಳವಾರ ಬೆಳಗ್ಗೆ 6 ಗಂಟೆಗೆ ಶ್ರೀ ಗಣಪತಿ ಪೂಜಾ, ಉಮಾಮಹೇಶ್ವರ ಪೂಜಾ, ನವಗ್ರಹ ಪೂಜಾ, ಪವಮಾನ ಹೋಮ, ಪೂರ್ಣಾಹುತಿ, ತದನಂತರ ಮಹಾಮಂಗಳಾರತಿ, ನಂತರ ಮಹಾಪ್ರಸಾದ ಆದ ಕಾರಣ ಸಕಲ ಸದ್ಭಕ್ತರು ಈ ಕಾರ್ಯಕ್ರಮಕ್ಕೆ ತನುಮನ ಧನದಿಂದ ಸೇವೆ ಸಲ್ಲಿಸಿ ದೇವರ ಅನುಗ್ರಹ ಪಡೆದುಕೊಳ್ಳಬೇಕಾಗಿ ಸದ್ಭಕ್ತರಲ್ಲಿ ವಿನಂತಿಸಲಾಗಿದೆ. ಮಲ್ಲಿಕಾರ್ಜುನ್ ಜನಕಟ್ಟೆ ಅವರು ಮಾತನಾಡುತ್ತಾ, ಬೀದರ್ ನಗರದ ಗುಂಪಾ ಸಮೀಪದ ಸಂಗಮೇಶ್ವರ್ ಕಾಲೋನಿಯಲ್ಲಿ ಹನುಮಾನ್ ಜಯಂತಿ ಉತ್ಸವ ಅಂಗವಾಗಿ 21, 22 ಮತ್ತು 23ರಂದು ದೀಪೋತ್ಸವ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಿದರು. BN ಸ್ವಾಮಿ ಅವರು ಮಾತನಾಡುತ್ತಾ, ಹನುಮಾನ್ ಜಯಂತಿ ಉತ್ಸವ ಅಂಗವಾಗಿ ಸಂಗಮೇಶ್ವರ್ ಕಾಲೋನಿಯ ಹನುಮಾನ್ ಮಂದಿರದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಆಯೋಜಿಸಲಾಗಿದೆ ಎಂದು ಹೇಳಿದ್ದರು. ಕಾಲೋನಿಯ ಮಹಿಳೆಯರೊಬ್ಬರು ಮಾತನಾಡುತ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ಹನುಮಾನ್ ಜಯಂತಿ ಉತ್ಸವ ನಿಮಿತ್ತ ಮಂದಿರದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಆಯೋಜಿಸಲಾಗಿದೆ ಎಂದು ಹೇಳಿದ್ದರು. ಕಾರ್ಯಕ್ರಮದಲ್ಲಿ ಕಾಲೋನಿಯ ಮಹಿಳೆಯರು, ಮಕ್ಕಳು, ಯುವಕರು, ಹಿರಿಯರು ಇದ್ದರು. Thank you.
ಮಗನ ಚೆನ್ನಾಗಿ ಬೆಳೆಸ್ತೀನಿ ಹಾಲಿ ಮಾಡುತ್ತೀನಿ ಮಗನ ಚೆನ್ನಾಗಿ ಬೆಳೆಸ್ತೀನಿ ಬಹಳ ಸಾಲಿ ಕಲಿಸ್ತೀನಿ ಒಳ್ಳೆ ವ್ಯಕ್ತಿ. ಪ್ರತಿ ವರ್ಷದಂತೆ 3 ದಿವಸ ಇಲ್ಲಿ ಪ್ರೋಗ್ರಾಮ್ ಇರುತ್ತೆ. ಇದರಲ್ಲಿ ಫಸ್ಟ್ ದಿವಸ ಏನದ ದೀಪೋತ್ಸವ ಮತ್ತು ಸಂಗೀತ ಕಾರ್ಯಕ್ರಮ, ಸೆಕೆಂಡ್ ಏನದ ಪಲ್ಲಕ್ಕಿ ಉತ್ಸವ ವೀರಭದ್ರೇಶ್ವರ ಗುಡಿಯಿಂದ ಇಲ್ಲಿ ಸಂಗಮೇಶ್ವರ ಕಾಲನಿ ಮಠ, ಥರ್ಡ್ ಏನದ ಪ್ರಸಾದ ಇರ್ತೈತಿ. 3 ದಿವಸ ಸ್ವತಂತ್ರ ಪ್ರಸಾದ ಇರ್ತೈತಿ ಮತ್ತು 3 ದಿನ ಪ್ರೋಗ್ರಾಮ್ ಮಾಡಿದ್ದೆವು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹನುಮಾನ್ ಮಂದಿರದಲ್ಲಿ ಸಂಗೀತ ಕಾರ್ಯಕ್ರಮ, ದೀಪೋತ್ಸವ 21, 22, 23ನೇ ತಾರೀಕು 3 ದಿವಸವರೆಗೆ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ಎಲ್ಲ ಬೀದರಿನ ಎಲ್ಲ ಭಕ್ತರು ಸಹಕಾರ ಕೊಡಬೇಕಂಥೇಳಿ ನಾನು ವಿನಂತಿ ಮಾಡ್ತೇನೆ. 21ನೇ ತಾರೀಕು ದೀಪೋತ್ಸವ, ಸಂಗೀತ ಕಾರ್ಯಕ್ರಮ, 22ನೇ ತಾರೀಕು ಪಲ್ಲಕ್ಕಿ ಉತ್ಸವ, 23ನೇ ತಾರೀಕಿಗೆ ಹನುಮಾನ್ ಜಯಂತಿ, ತೊಟ್ಟಿಲು ಕಾರ್ಯಕ್ರಮ ಬೆಳಗ್ಗೆ, ಹಾಗೆ ಅನ್ನಪ್ರಸಾದ, ಮಹಾಪ್ರಸಾದ. ಪ್ರತಿ ವರ್ಷದಂತೆ ಸಂಗಮೇಶ್ವರ ಕಾಲೋನಿ KEB ಬೀದರ್ ಗುಂಪಾದಲ್ಲಿ ಹನುಮಾನ್ ಜಯಂತಿ ಆಚರಿಸಲಾಗುತ್ತಿದೆ. ದಿನಾಂಕ 21, 22 ಹಾಗೂ 23ರಂದು, 21ರಂದು ದೀಪೋತ್ಸವ ಹಾಗೂ ಭಜನೆ ಕಾರ್ಯಕ್ರಮ, 22ರಂದು ಪಲ್ಲಕ್ಕಿ ಉತ್ಸವ ಹಾಗೂ 23ರಂದು ತೊಟ್ಟಿಲು ಕಾರ್ಯಕ್ರಮವಿದೆ. ಎಲ್ಲ ಭಕ್ತಾದಿಗಳು ಭಾಗವಹಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿ. 3 ದಿವಸದಲ್ಲಿ ಮಹಾಪ್ರಸಾದವಿರುತ್ತದೆ. ಎಲ್ಲ ಭಕ್ತಾದಿಗಳು ಭಾಗವಹಿಸಬೇಕು ಹಾಗೂ ಪ್ರಸಾದವನ್ನು ತೆಗೆದುಕೊಳ್ಳಬೇಕೆಂದು ವಿನಂತಿ. 2023-24ನೇ ಸಾಲಿನ PUC ಪರೀಕ್ಷೆಯಲ್ಲಿ ಅಗ್ರಶ್ರೇಣಿಯಲ್ಲಿ ಉತ್ತೀರ್ಣರಾದ ಡೈಮಂಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಅಡಿಯಲ್ಲಿ ಬೀದರ್ ನಗರದ ನೌಬಾದ್ನಲ್ಲಿ ನಡೆಯುತ್ತಿರುವ ಶಾಹು ಮಹಾರಾಜ್ PU ಸೈನ್ಸ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಬೀದರ್ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಸರಸ್ವತಿ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಹಾಗೂ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ರಾಜೇಂದ್ರ ಕುಮಾರ್ ಗನ್ಗೆ ಅವರು ಮಾತನಾಡಿದ್ದರು. ಡೈಮಂಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಪ್ರಮುಖರಾದ ಮಾಧವರಾವ್ ಅವರು ಮಾತನಾಡುತ್ತಾ, ಈ ವರ್ಷ PU ದ್ವಿತೀಯ ಪರೀಕ್ಷೆಯ ಫಲಿತಾಂಶ ಹೆಚ್ಚಳ ಬರಲು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ DDPU ಚಂದ್ರಕಾಂತ್ M ಶಹಾಬಾದ್ಕರ್ ಹಾಗೂ ಅವರ ತಂಡದವರ ಪರಿಶ್ರಮ ಬಹಳಷ್ಟಿದೆ ಎಂದರು. ರಾಜೇಂದ್ರ ಕುಮಾರ್ ಗನ್ಗೆ ಅವರು ಮಾತನಾಡುತ್ತಾ, PUC ದ್ವಿತೀಯ ಫಲಿತಾಂಶದಲ್ಲಿ ಬೀದರ್ ಜಿಲ್ಲೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಂಬರ್ 1 ಸ್ಥಾನ ಪಡೆದಿದೆ ಎಂದು ಹೇಳಿದ್ದರು. ಈ ಕಾರ್ಯಕ್ರಮದಲ್ಲಿ ಚಂದ್ರಕಾಂತ್ M ಶಹಾಬಾದ್ಕರ್, ಅನಿಲ್ ಕುಮಾರ್ ಕಾಳೆ, ರಾಜೇಂದ್ರ ಕುಮಾರ್ ಗನ್ಗೆ, ಚಂದ್ರಶೇಖರ್ ಮಂಗಲ್ಗಿ, ಶೇಖ್ ಮಸ್ತಾನ್ ವಲಿ, ರಾಜೇಂದ್ರ ಕುಮಾರ್ S ಮಣ್ಗೀರೆ, ಸುರೇಶ್ ಅಕ್ಕಣ್ಣ, ಮನ್ಮಥ್ ಡೋಳೆ, ಚಂದ್ರಕಾಂತ್ ಗಂಗಶೆಟ್ಟಿ, ಪ್ರಭು S, ಓಂಕಾರ್ ಸೂರ್ಯವಂಶಿ, BS ಕರಣಂ, ಗಣೇಶ್ K ಜೋಜ್ನೆ, ಮಂಜುನಾಥ್ D ನೀಲಂಗೆ, ಸುನಂದಾ ಬಿರಾದರ್, ಅಶ್ವಿನಿ ಭೋಸ್ಲೆ, ಎರಾಬ್ಲಿ ಮಾಧವರಾವ್ ಸೇರಿದಂತೆ ಡೈಮಂಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಅಡಿಯಲ್ಲಿ ನಡೆಯುತ್ತಿರುವ ಕಾಲೇಜಿನ ವಿದ್ಯಾರ್ಥಿಗಳು, ಪಾಲಕರು, ಉಪನ್ಯಾಸಕರು, ಸಿಬ್ಬಂದಿಗಳು ಇದ್ದರು. ನಂತರ ಸನ್ಮಾನ್ಯ ಶ್ರೀ ವೈ ಮಾಧವರಾವ್ ಸರ್, ಪ್ರಾಂಶುಪಾಲರು, ಡೈಮಂಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ನ ಅಧ್ಯಕ್ಷರು, ಇವರಿಗೆ ಬಿ ಶ್ರೀನಿವಾಸ್ ಸರ್ ಅವರು ಶಾಲು ಹೊದಿಸಿ ಸನ್ಮಾನಿಸಬೇಕೆಂದು ಅವರಲ್ಲಿ. ನನ್ನ ಗುರಿಯ ಹಿಂದೆ ಗುರುಗಳ ಕಾರ್ಯ ತುಂಬಾ ದೊಡ್ಡದು. ಇವತ್ತು ಈ ವೇದಿಕೆ ಮೇಲೆ ನಾನಾಗ್ಲಿ ಅಥವಾ ಇಲ್ಲಿ ಸಾಧನೆ ಮಾಡಿರುವ ಎಲ್ಲ ವಿದ್ಯಾರ್ಥಿಯರು ನಿಂತಿದ್ದಾರೆ. ಚಿಕ್ಕ ಚಿಕ್ಕ ರೇತಿ ಕೂಡ ಮುಖ್ಯವಾಗಿರುತ್ತೋ ಹಾಗೆ ಈ ಡೈಮಂಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಇವತ್ತು ಈ ಮೆಟ್ಟಿಗೆ ಬೆಳಿಬೇಕಂದರೆ ಪ್ರಿನ್ಸಿಪಲ್ ಸರ್ನ ಹಿಡ್ಕೊಂಡು ವರ್ತಿಸಿದ್ದಾರೆ. ಪ್ರತಿಯೊಂದು ಕಾಲೇಜು ವ್ಯಾಪಾರದ ಸಂಸ್ಥೆ ಮೇಲೆ ಸೃಷ್ಟಿಸಲಾಗುತ್ತೆ. ಆದರೆ ಡೈಮಂಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಒಂದು ಇಂಥ ಕಾಲೇಜ್ ಇದೆ, ಈ ನೀತಿಗಳ ಮೇಲೆ ಎಲ್ಲರ ರಿಯಲ್ ಟ್ಯಾಲೆಂಟ್ ಅನ್ನು ನೋಡಿ ಈ ಸಂಸ್ಥೆಯನ್ನು ಮಂಜುನಾಥ್ ಸರ್ ಹಾಗೂ ಸುನಂದನ ಮೇಡಮ್ ಅವರು ತುಂಬಾ ಒಳ್ಳೆ ರೀತಿಯಾಗಿ ನಿರ್ವಹಿಸಿಕೊಟ್ಟಿದ್ದಾರೆ. ನಿಮ್ಮ ಹಿಂದೆ ಎಲ್ಲರೂ ಇರುತ್ತಾರೆ. ನಮ್ಮ ಜೊತೆ ಹಾಸ್ಟೆಲ್ ಮೇಡಮ್ಸ್ ಆಗಲಿ, ನಮ್ಮ JL ಲೆಕ್ಚರ್ಸ್ ಆಗಲಿ, ನಮ್ಮ ಲೆಕ್ಚರ್ಸ್ ಆಗಲಿ ಆಲ್ವೇಸ್ ಅವೈಲೇಬಲ್ ಇರ್ತಾರೆ. ಇನ್ನೊಂದು ವಿಷಯ ಹೇಳಬೇಕು ಅಂತಂದ್ರೆ, ಇಲ್ಲಿ ಗುಣಾತ್ಮಕದ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕೂಡ ನೀಡಲಾಗುತ್ತದೆ ಎಂದು ತಿಳಿಸಿರ್ತಕ್ಕಂತಹ ರುಚಿತಾ ಅವರಿಗೆ ಧನ್ಯವಾದಗಳು. ಈಗ ವೈಷ್ಣವಿ ಅವರಿಂದ ಶತ್ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಎಂದು ಹೇಳುತ್ತಾ ನಂದೆರಡು ಮಾತನ್ನು ಮುಂದುವರಿಸುತ್ತೇನೆ.
ಇಲ್ಲಿ ಬಂದು ನಾನು ಕಲಿತದ್ದು ಬಹಳಷ್ಟ ಏಕೆಂದರೆ ಹಿಂದೂ ಕಲಿತು ಸ್ವಲ್ಪ ಇರ್ಬೋದು, ಆದರೆ ಇಲ್ಲಿ ಬಹಳಷ್ಟು ನಾ ಹೇಳ್ಬೇಕಂದ್ರೆ ಸರ್ಸ್ ಎಲ್ಲ ಚಂದ, ಫ್ಯಾಕಲ್ಟೀಸ್ ಮುಂದೆ ಚಂದ ನಿಮ್ಗೆ ಇರ್ತಾರ, ನಿಮ್ಗೆ ಏನು ಡೌಟ್ ಬೇಕಂದ್ರೆ ಎಲ್ಲ ಕ್ಲಿಯರ್ ಮಾಡ್ಕೋಬೋದು. ಏನು ಅನ್ಸಕ್ಕೆ ಹೋಗ್ಬೇಡ್ರಿ, ಎಲ್ಲರೂ ಮುಂದೆ ಇರ್ತಾರ, ಎಲ್ಲರೂ ಚಂದ ಮಾಡಿ. ಥ್ಯಾಂಕ್ ಯು. ತಮ್ಮ ಅನಿಸಿಕೆಗಳನ್ನು ತಿಳಿಸಿರ್ತಕ್ಕಂತಹ ವೈಷ್ಣವಿ ಅವರಿಗೆ ಧನ್ಯವಾದಗಳು. ಸರ್ ಫ್ಲವರ್ తీసుకోండి ಸರ್. Thank you my dear students and my dear staff. Now next team please honor to the students. डिपार्टमेंट का अपना डीडीपीओ सर चंद्रकांत शाबतकर सर, ये डिपार्टमेंट का इनका रोल बहुत महत्वपूर्ण है. उनके मार्गदर्शक में टोटल बीदर डिस्ट्रिक्ट का पीयू डिपार्टमेंट चल के कल्याण कर्नाटक में प्रथम स्थान में बीदर डिस्ट्रिक्ट आया है. और डिस्टिंक्शन में टोटल कर्नाटक में बीदर डिस्ट्रिक्ट 3rd पोजीशन में. 10-15 साल पहले क्या है बोले तो बेंगलुरु को अपना बीदर से बच्चे गए तो बीदर कहाँ रहते बोल के कईयों कॉलेज वाले पूछते थे. आज आधे बच्चे बीदर डिस्ट्रिक्ट से कहाँ पर भी बेंगलुरु में देखे तो अपना ही बच्चे हैं. इसके पीछे डे टू डे पीयू डिपार्टमेंट में महत्वपूर्ण बदलावनी होते आए. सिंपल एग्जाम्पल, आप जो 10वीं में 2022 में 10वीं का रिजल्ट अगर हम ऑब्जर्व करें तो नीचे से 2nd और 3rd पोजीशन में, तो 29-30 पोजीशन स्टेट में. आज पीयू रिजल्ट में वो स्थान से 2 साल में 19th पोजीशन को आके कल्याण कर्नाटक में 1st पोजीशन में हम आए. तो ये कर्नाटक को किरीटाई छे बीदर रिजल्ट में हो दो हर चीज़ में, और उसमें आज और अपने डायमंड के बच्चों को सम्मान करने के वास्ते नेक्स्ट उद्घाटक स्थान में ಗಂದಗೆ ಜಿ ಆಯ್. ಬೀದರ್ ಶಿಕ್ಷಣ ಕ್ರಾಂತಿ ಯಾವ ಥರ ಆಗ್ತದೆ ಅಂದರೆ ನಾವು ಭಾಳ ಹೆಮ್ಮೆ ಮತ್ತು ಭಾಳ ಖುಷಿ ಕೂಡ ಪಡಬೇಕು. ಇಲ್ಲೇ ಪಕ್ಕದ ಜಿಲ್ಲೆ ನೋಡಿರಿ ಕಲಬುರಗಿ ನಮ್ಗಿಂತ ಏನಂದರೆ 3 ಪಟ್ಟು ಜಾಸ್ತಿ ಇದೆ. ಅಂದರೆ ನಮ್ಮ 2 ಲಕ್ಷ ಪಾಪ್ಯುಲೇಷನ್ ಇದ್ದರೆ ಅವ್ರದ್ದು 6 ಲಕ್ಷ ಪಾಪ್ಯುಲೇಷನ್ ಅದ. ಆ್ಯಕ್ಚುಲಿ ಕಲ್ಯಾಣ ಕರ್ನಾಟಕದಲ್ಲಿ ಟಾಪ್ 1 ಇರಬೇಕಾಗಿದ್ದು ಸಂಸ್ಥೆಗಳು ಅಂದರೆ ಅಲ್ಲಿ ಕಲಬುರಗಿದಾಗ ಇರಬೇಕಾಗಿತ್ತು. ಆದರೆ ನಮ್ಮ ಜಿಲ್ಲೆ ಚಿಕ್ಕದಾದರೂ ಕೂಡ ಕಲ್ಯಾಣ ಕರ್ನಾಟಕದಲ್ಲಿ ಟಾಪ್ 1 ಆಗಿ ಬರ್ತದೆ ಅಂದರೆ ಇಲ್ಲಿ ಇರ್ತಕ್ಕಂಥ ಮಕ್ಕಳ ಬುದ್ಧಿಮಂತಿಕೆ ಭಾಳ ಚೆನ್ನಾಗಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಮತ್ತು ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಬೀದರು ಹೆಂಗೆ ಟಾಪ್ 1 ಬರ್ತಾ ಇದೆ, ಅದಕ್ಕೆ ನಮಗೆ ಅನಿಸ್ತಾ ಇದೆ, ನಾ ಈಗ ಕುಂತು ಯೋಚನೆ ಮಾಡ್ತಾ ಇದೆ, ಈ ಬೀದರ್ ಹೆಂಗೆ ಕಲ್ಯಾಣ ಕರ್ನಾಟಕ ಟಾಪ್ 1 ಬೀದರ್ ಕಲ್ಯಾಣ ಕರ್ನಾಟಕ ಬೀದರ್ ಜಿಲ್ಲೆ ಒಂದು ರಿಸಲ್ಟ್ ಇದೆಯಲ್ಲ, ಅದಕ್ಕೆ ಬೀದರ್ ಜಿಲ್ಲೆಯಲ್ಲಿ ಇನ್ಸ್ಟಿಟ್ಯೂಷನ್ ಇರ್ತಕ್ಕಂಥ ಎಲ್ಲ ಇನ್ಸ್ಟಿಟ್ಯೂಷನಲ್ಲಿ ಟಾಪ್ 1 ಇರ್ತಕ್ಕಂಥ ಇನ್ಸ್ಟಿಟ್ಯೂಷನು ಡೈಮಂಡ್ ಕಾಲೇಜ್ ಅಂತ ಹೇಳಿ ಸ್ಪಷ್ಟವಾಗಿ ನಿಮ್ಮಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ನೋಡಿದ್ರೆ ನಾನು ಸ್ಟ್ಯಾಟಿಸ್ಟಿಕ್ಸು ಎಲ್ಲ ರಿಸಲ್ಟ್ ನೋಡ್ತಾ ಇದೆ, ಎಲ್ಲ ನಾವು ಬೇರೆ ಬೇರೆ ಶಿಕ್ಷಣ ಸಂಸ್ಥೆ ಕೂಡ ನೋಡ್ತಾ ಇದ್ದೀವಿ, ಈ ಥರ ಹ್ಯಾಂಡ್ಲಿಂಗ್ಸ್ ಬರ್ತಾ ಇದೆ ನೋಡ್ತಾ ಇದ್ದೀವಿ. ಆದರೆ ಇಲ್ಲಿ ನೋಡಿದಾಗ ನಿಜವಾಗ್ಲೂ ನಾವು ಎಷ್ಟು ಖುಷಿ ಪಡ್ಬೇಕಂತಾರೆ, ಇಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳು ಕೂಡ ನಾನು ನೋಡ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ, ಎಲ್ಲ ಕಡೆ ನಾನು ಬರ್ತಾ ಇದ್ದೀನಿ. ಆದರೆ ಗರೀಬೌಕ ತಾತ ಅಂತಕ್ಕಂಥ ಶಿಕ್ಷಣ ಯಾವುದಾದ್ರೆ ಅದು ಡೈಮಂಡ್ ಸಂಸ್ಥೆ ಅಂತ ಹೆಮ್ಮೆಯಲ್ಲಿ ಹೇಳಬೇಕಾಗ್ತದೆ. ನೀವೇನಿಷ್ಟು ಜನ ನಾವು ಗ್ರಾಮೀಣ ಭಾಗದಲ್ಲಿ ಬಂದಂಥ ಮಕ್ಕಳಿಗೆ ಹಳ್ಳಿನಿಂದ ತಂದು ಅವ್ರಿಗೆ ಎಜುಕೇಷನ್ ಕೊಡ್ತಕ್ಕಂಥ ಕೆಲಸ ಅಲ್ಲ ಇದು, ಯಾರು ಮಾಡ್ತಕ್ಕಂಥದ್ದಲ್ಲ. ಬುದ್ಧಿವಂತ ಇರ್ತಕ್ಕಂಥ ಮಕ್ಕಳನ್ನು ತಗೊಂಡು ಬುದ್ಧಿವಂತರಾಗಿ ಮಾಡೋದು ದೊಡ್ಡದಲ್ಲ, ಕಡಿಮೆ ಪರ್ಸೆಂಟೇಜ್ ತೊಗೊಂಡಿರ್ತಕ್ಕಂಥ ಮಕ್ಕಳನ್ನು ಬುದ್ಧಿವಂತರಾಗಿ ಮಾಡಿ PUCಯಲ್ಲಿ ಇಷ್ಟು ರಿಸಲ್ಟ್ ತರ್ತಕ್ಕಂಥ ಕೆಲಸ ನಿಜವಾಗಲೂ ಮಾಡ್ತಾ ಇದ್ದಾರಲ್ಲ. ಡೈಮಂಡ್ ಕಾಲೇಜಿನ ಪ್ರಿನ್ಸಿಪಾಲರಿಗೆ, ಅಧ್ಯಕ್ಷರಿಗೆ ಒಂದು ಜೋರ ಚಪ್ಪಳ ಮುಖಾಂತರ ನೀವು ಅಭಿನಂದಿಸಬೇಕಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಎಷ್ಟೋ ಜನ ಸಂಸ್ಥೆಯವರು ದುಡ್ಡು ತಗೋತಾ ಇದ್ದಾರೆ, ಕೆಲಸ ಮಾಡ್ತಾಯಿದ್ದಾರೆ, ಅವ್ರು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಆದರೆ ಇವರು ನಿಜವಾಗಲೂ
ಭಕ್ತಿಪೂರ್ವಕವಾಗಿ ಬೆಳಗ್ಗೆಯಿಂದ ಏನು ಹೆಣ್ಮಕ್ಳು ಹೇಳ್ತಾ ಇದ್ದಾರಲ್ಲ, ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಎಲ್ಲ ಪೋಷಕರಿಗಾಗಲಿ ಮಕ್ಕಳಿಗಾಗಲಿ ಪ್ರತಿಯೊಬ್ಬರಿಗೆ ಅಬ್ಸರ್ವೇಷನ್ ಮಾಡ್ತಕ್ಕಂಥ ಕೆಲಸ ಏನು ಮಾಡ್ತಾರಲ್ಲ, ನಿಜವಾಗ್ಲೂ ಕೂಡ ನಾವು ಹೆಮ್ಮೆ ಪಡಬೇಕು. ಜೊತೆಲಿ ಏನು 2 ಮಕ್ಕಳು ಕೂಡ ಇವತ್ತೇ ಸಹ ಡೈಮಂಡ್ ಶಿಕ್ಷಣ ಸಂಸ್ಥೆಯ ಒಂದು ಇಡೀ ರಾಜ್ಯಕ್ಕೆ 10ನೇ ಮತ್ತು 11ನೇ ರ್ಯಾಂಕ್ ಬಂದಿದ್ದಾರೆ ಮಕ್ಕಳಿಗೆ. ಆ ಮಕ್ಕಳಿಗೆ ಕೂಡ ಒಂದು ಜೋರ ಚಪ್ಪಾಳೆ ಮುಖಾಂತರ ನಾವು ಅಭಿನಂದಿಸಲೇಬೇಕಾಗ್ತದೆ. ಏಪ್ರಿಲ್ 23ರಿಂದ 29ರವರೆಗೆ ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಅಲಿಯಂಬೂರ್ ಗ್ರಾಮದಲ್ಲಿ ಶರಣ ವೀರಭದ್ರಪ್ಪನವರ 77ನೇ ಜಾತ್ರಾ ಮಹೋತ್ಸವ ನಡೆಯಲಿದೆ. ಶರಣ ಹಳೆಯಂಬರ್ ವೀರಭದ್ರಪ್ಪನವರ ಜಾತ್ರಾ ಮಹೋತ್ಸವಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಪುನೀತರಾಗಬೇಕು ಎಂದು ದೇವಸ್ಥಾನದ ಸದ್ಭಕ್ತ ಮಂಡಳಿ ಕೋರಿದೆ ಎಂದು ಯಾದವರಾವ್ ಕಲಾಲೆ ಅವರು ತಿಳಿಸಿದ್ದಾರೆ. ಬೀದರ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ವಕೀಲರ ಸಂಘ, ಹಿರಿಯ ಭೂವಿಜ್ಞಾನಿಯವರ ಕಚೇರಿ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ಭೂ ದಿನಾಚರಣೆ ಅಂಗವಾಗಿ ಸೋಮವಾರ ಹಿರಿಯ ಭೂವಿಜ್ಞಾನಿಯವರ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಎಸ್ಕೆ ಕನಕಟ್ಟೆ ಅವರು ಬೀದರ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸವಲತ್ತುಗಳ ಬಗ್ಗೆ ಜನರಿಗೆ ಮಾಹಿತಿ ನೀಡಿದ್ದರು. ಇಲ್ಲಿಯವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.